ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಕ್ರೆಡಲ್ನ ಅಧ್ಯಕ್ಷರಾದ ಚಂದು ಪಾಟೀಲ್ ರವರ ಜನ್ಮದಿನ ಸಮಾರಂಭವು ಜೂನ್ 9ರಂದು ಕಲಬುರಗಿ ನಗರದ ಹುಮ್ನಾಬಾದ್ ರಸ್ತೆಯ ಕಪ್ನೂರ್ನಲ್ಲಿರುವ SB ಪಾಟೀಲ್ ಪೈಪ್ ಕಾರ್ಖಾನೆಯ ಆವರಣದಲ್ಲಿ ಜರುಗಲಿದೆ. ಅಂದು ಬೆಳಿಗ್ಗೆ 10 ಗಂಟೆಗೆ ಜನ್ಮದಿನ ಸಮಾರಂಭ ಮತ್ತು ಸಾಯಂಕಾಲ 6 ಗಂಟೆಗೆ ಖ್ಯಾತ ಹಿನ್ನೆಲೆ ಗಾಯಕರಾದ ವಿಜಯ್ ಪ್ರಕಾಶ್ ರವರಿಂದ ವಿಶೇಷ ಸಂಗೀತ ರಸಮಂಜರಿ ಕಾರ್ಯಕ್ರಮ ಜರುಗಲಿದೆ ಎಂದು ಸೇಡಂನ ಶಾಸಕರಾದ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್ ಅವರು ತಿಳಿಸಿದ್ದಾರೆ. ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತ ಬೆಂಗಳೂರಿನ ಅಧ್ಯಕ್ಷರಾದ ಚಂದು ಪಾಟೀಲ್ ರವರ ಜನ್ಮದಿನ ಕಾರ್ಯಕ್ರಮವು ಚಂದು ಪಾಟೀಲ್ ಅಭಿಮಾನಿ ಬಳಗದ ವತಿಯಿಂದ ದಿನಾಂಕ 9ನೇ ಜೂನ್ 2022ರಂದು ಬೆಳಿಗ್ಗೆ 10 ಗಂಟೆಗೆ ಕಲಬುರಗಿ ನಗರದ ಹುಮನಾಬಾದ್ ರಸ್ತೆಯ ಕಪ್ನೂರ್ನಲ್ಲಿರುವ ಟಾಟಾ ಶೋರೂಮ್ ಎದುರುಗಡೆಯ SB ಪಾಟೀಲ್ ಪೈಪ್ ಫ್ಯಾಕ್ಟರಿಯ ಆವರಣದಲ್ಲಿ ಜರುಗಲಿದೆ ಎಂದು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಮತ್ತು DCC ಬ್ಯಾಂಕ್ ಕಲಬುರಗಿ ಯಾದಗಿರಿಯ ಅಧ್ಯಕ್ಷರು ಹಾಗೂ ಸೇಡಂ ಮತಕ್ಷೇತ್ರದ ಶಾಸಕರಾದ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿ ಮೂಲಕ ತಿಳಿಸಿದ್ದಾರೆ. ಕ್ರೆಡಿಲ್ ಅಧ್ಯಕ್ಷರು ಹಾಗೂ ನಮ್ಮ ಕಲಬುರಗಿಯ ಯುವ ನಾಯಕರಾದ ಶ್ರೀಯುತ ಚಂದು ಪಾಟೀಲ್ ಅವರು 42ನೇ ಹುಟ್ಟಹಬ್ಬ ಅಂಗವಾಗಿ 9ನೇ ಜೂನ್ ಅದರನ್ನು ಆ ಕಾರ್ಯಕ್ರಮ ನಾವು ಅಲ್ಲಿ ಕಾರ್ಯಕ್ರಮಗಳು ಹೊಂದ್ತಾ ಇದ್ದೆವು. ಜನ್ಮದಿನ ಅಂಗವಾಗಿ ನಾವು ಅದರದ್ದು ವಿಶೇಷ ಏನಂದರೆ ಎಲ್ಲರೂ ಕೇಕ್, ಶಾಲ, ಹಾರ ಇದು ಮಾಡ್ತಾರೆ. ಅದು ಅಲ್ಲದೆ ನಾವು ಸೇವಾ ಕಾರ್ಯಕ್ರಮದಲ್ಲಿ ತೊಡಗಿದ್ದೆವು. ನಮ್ಮ ನಾಯಕರು ಯಾವಾಗಲೂ ಸೇವೆಯಲ್ಲೇ ಇರುತ್ತಾರೆ. ಅವರು ನಡೆಯೋದು ನಮ್ಮ ಪ್ರಧಾನಮಂತ್ರಿಗಳಾದ ಮೋದಿಯವರ ಹಾಕಿಕೊಟ್ಟ ಹಾದಿಯಲ್ಲಿ ನಡೀತಾರೆ. ಸೇವೆ ಮಾಡೋದೇ ನಮ್ಮ ಧರ್ಮ ಅಂಥೇಳಿ ಅವರು ನಡೀತಾರೆ. ಅದಕ್ಕಾಗಿ ಅವ್ರು ಯಾವತ್ತೂ ಸೇವೆ ಮಾಡ್ಕೊತ ಬಂದಿದ್ದಾರೆ. ಅವ್ರ ಕಾರ್ಯಕ್ರಮ ಸೇವೆಯಲ್ಲೇ ಮಾಡ್ಬೇಕಂಥೇಳಿ ನಮ್ಮ ಸಂಸ್ಕೃತಿ ಪ್ರಕಾರ ನಮ್ಮ ತಾಯಂದರಿಗೆ ನಮ್ಮದೆಲ್ಲ ಶುರುವಾಗದೆ ನಮ್ಮ ತಾಯಂದರು ಹಾಗೂ ತಾಯಂದರ ಪೂಜೆಯಿಂದ ನಾವು ಶುರು ಮಾಡ್ತೀವಿ ಯಾವುದೇ ಕಾರ್ಯಕ್ರಮ ಆದ್ರೂ. ಅದಕ್ಕೆ ಆ ದಿವಸ 5,000 ಮುತ್ತೈದರಿಗೆ ಉಡಿ ತುಂಬೋ ಕಾರ್ಯಕ್ರಮ ಆ ದಿವಸ ಹಮ್ಮಿಕೊಂಡು ಒಂದು 45 ಮಠಾಧೀಶರ ಆಶೀರ್ವಾದದೊಂದಿಗೆ ಆ ದಿವಸ ಆ ಕಾರ್ಯಕ್ರಮದಲ್ಲಿ ನಾವು ಇದು ಮಾಡ್ತಾಯಿದ್ದೆವು. ನಮ್ಮ ಕಾರ್ಯಕ್ರಮಕ್ಕೆ ಉಸ್ತುವಾರಿ ಸಚಿವರಾದ ಶ್ರೀ ಮುರುಗೇಶ್ ನಿರಾಣಿ ಸಾಹೇಬರು ಬರ್ತಾಯಿದ್ದಾರೆ. ನಮ್ಮ ಲಕ್ಷ್ಮಣ್ ಸವದಿ ಸಾಹೇಬರು ಉಪಮುಖ್ಯಮಂತ್ರಿಗಳು ಮಾಜಿ ಅವರು ಬರ್ತಾಯಿದ್ದಾರೆ. ಹಾಗೂ ಬೆಂಗಳೂರಿಂದ ಅವಧೂತ ಶ್ರೀ ವಿನಯ್ ಗುರೂಜಿ ಅವರು ಬರ್ತಾಯಿದ್ದಾರೆ. ಹಾಗೂ ನಮ್ಮ ಕಾರ್ಯಕರ್ತರು ಆ ದಿವಸ ಎಲ್ಲ 100 ಕಾರ್ಯಕರ್ತರು ಸೇವೆಯಲ್ಲಿ ತೊಡಗಿರುತ್ತಾರೆ. ನಾವು ಈ ಕಾರ್ಯಕ್ರಮ ಮಾಡಬೇಕಾದ್ರೆ ನಾವು ಒಂದು 3 ವರ್ಷದಿಂದ ಎಲ್ಲ ಕೋವಿಡ್ ಆಗಲಿ ಯಾವುದೇ ಕಾರ್ಯಕ್ರಮ ಅಲ್ಲಿ ನಾವು ಸೇವೆ ಮಾಡ್ಕೊತ ಬಂದೀವಿ. ನಾವು ಚಂದು ಪಾಟೀಲ್ ಫೌಂಡೇಶನ್ ಆಗಲಿ, ಚಂದು ಪಾಟೀಲ್ ಬಳಗ ಆಗಲಿ, ಪ್ರತಿಯೊಂದು ಹಂತದಲ್ಲಿ ನಾವು ಸೇವೆ ಮಾಡ್ಕೊಂಡು ಬಂದೆವು. ಕೋವಿಡ್ ಇದರಲ್ಲಿ ಫುಡ್ ಕಿಟ್ಸ್ ಆಗಲಿ, ಅದು ಔಷಧಿ ಇದು ಆಗಲಿ, ಹಾಸ್ಪಿಟಲ್ ಅಡ್ಮಿಟೇಷನ್ ಆಗಲಿ, ತಿಂಗಳಿಗೆ ಒಂದು ಹೆಲ್ತ್ ಕ್ಯಾಂಪ್ ಮಾಡ್ತಾಯಿದ್ದೀವಿ ನಾವು. ತಿಂಗಳಿಗೆ ಒಂದು ಹೆಲ್ತ್ ಕ್ಯಾಂಪ್ ಪ್ರತಿ ವಾರ್ಡಲ್ಲಿ 100 ಜನರಿಗೆ ಹೆಲ್ತ್ ಕ್ಯಾಂಪ್ ಮಾಡಿ 100 ಜನರಿಗೆ ಕಣ್ಣಿನ ಆಪರೇಷನ್ ಕೊಟ್ಟು ಕನ್ನಡಕಗಳು ಕೊಡ್ತಾಯಿದ್ದೆವು. 600ರಿಂದ 700 ಕನ್ನಡಕಗಳು ಇಲ್ಲಿ ತನಕ ನಾವು ವಿತರಣೆ ಮಾಡಿದ್ದೆವು. ಯಾವುದೇ ಒಬ್ಬ ಹೆಣ್ಮಕ್ಳು ಇದು ವಿಚಾರ ಹೇಗೆ ಬಂತಂದರೆ ನಮ್ಮ ಚಂದು ಪಾಟೀಲ್ ಅವರಿಗೆ ಒಬ್ಬರು ಹೆಣ್ಮಗಳು ಬಂದು ಹೇಳಿದ್ರು, ನನ್ನ ಮನೇಲಿ ಯಾರೂ ತೋರಿಸೋರಿಲ್ಲ, ನನ್ನ ಕಣ್ಣು ಕಾಣಲಾಗ್ಯದ, ನನ್ನ ಕಣ್ಣಿನ ಇದು ಮಾಡ್ಸ್ರಂತೇಳಿ. ಆವಾಗ ಐಡಿಯಾ ಬಂದಾಗಿ ನಡೆದ ಪ್ರತಿ ತಿಂಗಳು ನಾವು ಒಂದು ವಾರ್ಡಲ್ಲಿ ಹೆಲ್ತ್ ಕ್ಯಾಂಪ್ ಇಟ್ಕೋಬೇಕು, ಮಾಡಬೇಕು. ಮನೆಯಲ್ಲಿ ಯಾರಿಗೆ ಅವ್ರಿಗೆ ತೋರಿಸೋದಾಗಲ್ಲ, ಅವ್ರು ಬಂದು ಮಾಡ್ಕೋಬೇಕು. ಅದು ಆಪ್ರೇಷನ್ ಮಾಡಿಸಿ ಅವ್ರಿಗೆ ಕನ್ನಡಕ ಕೊಡೋ ತನಕ ನಾವು ಕೆಲಸ ಮಾಡ್ತಾಯಿದ್ದೆವು ಪ್ರತಿ ಹಂತದಲ್ಲಿ. ಈಗ ಬೇಸಿಗೆಯಲ್ಲಿ ಗುಲ್ಬರ್ಗಾದಲ್ಲಿ ಎಲ್ಲರಿಗೂ ಗೊತ್ತೇ ಇದೆ ನೀರಿಂದ ಎಷ್ಟು ಅಭಾವ ಇತ್ತು. 3 ತಿಂಗಳ
ನಾವು 5 ಟ್ಯಾಂಕರ್ಗಳು ಇಟ್ಟಿದ್ದೆವು, 2 ಸಣ್ಣ 2 12,000 ಲೀಟರ್ದು ಟ್ಯಾಂಕರ್ಗಳು ಇಟ್ಟು ಪ್ರತಿ ವಾರ್ಡಿಗೆ ಎಲ್ಲಿ ಫೋನ್ ಬರುತ್ತೆ 20 ನಿಮಿಷದಲ್ಲಿ ಟ್ಯಾಂಕರ್ ಕಳಿಸಿದ್ದೀವಿ ನಾವು. ಈ ಥರ ಯುವಕರಿಗೆ ಒಂದು ಎಕ್ಸಾಂಪಲ್ ಆಗಿ ನಾವು ಬಂದು ನಾವು ಏನೋ ನಾಳೆ MLA ಆಗಬೇಕು, ಏನೋ ಲೀಡ್ರಾಗಿ ಮೆರಿಬೇಕು, ನಾವು ಏನೋ ಇದು ಮಾಡಬೇಕು ಅಂತಲ್ಲ, ಸೇವೆ ಮಾಡಬೇಕು, ಜನರಿಗೆ ಮುಂದೆ ಬರೋಂಥ ಪೀಳಿಗೆಗೆ ನ್ಯೂಸ್ ಕೊಡಬೇಕು, ಮುಂದೆ ಬರೋಂಥ ಕೈಗಳಿಗೆ ಕೆಲಸ ಸಿಗಬೇಕು. ಇವೆಲ್ಲ ವಿಚಾರ ಇಟ್ಕೊಂಡು ನಮ್ಮ ನಾಯಕರು ಹೋಗ್ತಾ ಇದ್ದಾರೆ. ನಮ್ಮ ನಾಯಕರಿಗೆ ಕೈ ಬಲಪಡಿಸೋ ಸಲಕ ನಾವು ಎಲ್ಲ ಅಷ್ಟು ಕಾರ್ಯಕರ್ತರು, ನಮ್ಮ ಉತ್ತರ ಮಂಡಲ ಅಧ್ಯಕ್ಷರು, ನಮ್ಮದೆಲ್ಲ ಕಾರ್ಪೊರೇಟರ್ಗಳು ಹಗಲಿರಲು ರಾತ್ರಿ ಈ ಕೆಲಸ ಮಾಡಿ ಈ ಕಾರ್ಯಕ್ರಮಕ್ಕೆ ಒಂದು 15,000 to 20,000 ಜನರು ಸೇರ್ತಾ ಇದ್ದಾರೆ. ಹಾಗೂ ಸಾಯಂಕಾಲ ಒಂದು ಸಂಗೀತ ಕಾರ್ಯಕ್ರಮ ಇರುತ್ತೆ. ಬೆಂಗಳೂರಿಂದ ಹಿನ್ನೆಲೆ ಗಾಯಕರಾದ ಶ್ರೀ ವಿಜಯ್ ಪ್ರಕಾಶ್ ಅವರು ಬರ್ತಾ ಇದ್ದಾರೆ. ಅದಕ್ಕೆ ತಾವು ಕಲಬುರಗಿ ಜನತೆಯವರು ಎಲ್ಲರೂ ಈ ಕಾರ್ಯಕ್ರಮ ಬಂದು ಯಶಸ್ವಿಗಳು ಅಂತ ನಾನು ಕೋರುತ್ತೇನೆ. ನಮ್ಮ ನಾಯಕರು ಹಾಗೂ ಕಲಬುರಗಿ ನಗರದ ಪ್ರತಿಷ್ಠಿತ ವ್ಯಾಪಾರಿಗಳಾದಂಥ ಶ್ರೀ ಚಂದು ಪಾಟೀಲ್ಜಿಯವರ ಹುಟ್ಟುಹಬ್ಬದ ನಿಮಿತ್ತ ಈಗಾಗಲೇ ನಮ್ಮ ನಗರ ಪ್ರಧಾನ ಕಾರ್ಯದರ್ಶಿ ಆದಂಥ ಶ್ರೀ ಉಮೇಶ್ ಪಾಟೀಲ್ ಅವರು ತಮ್ಮ ಎಲ್ಲ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ನಮಗೆ ಜನರಿಗೆ ಕಳಕಳಿ ಮನವೇನೆಂದರೆ ಅವತ್ತು ಒಂದು ಧಾರ್ಮಿಕ ಕಾರ್ಯಕ್ರಮ ಹಾಗೂ ಒಂದು ಮುಜುಗಲ್ ಕಾರ್ಯಕ್ರಮಕ್ಕೆ ಗುಲ್ಬರ್ಗ ನಗರದಿಂದ ಎಲ್ಲರೂ ಆಗಮಿಸಿ ಶ್ರೀ ಚಂದು ಪಾಟೀಲ್ ಅವರಿಗೆ ಹಾಡಿ ಹರಸಬೇಕಾಗಿ ಎಲ್ಲರಲ್ಲಿ ಮನವಿ. ಶ್ರೀ ಚಂದು ಪಾಟೀಲ್ ರವರ ಜನ್ಮದಿನದ ಅಂಗವಾಗಿ ಅಭಿಮಾನಿ ಬಳಗದಿಂದ ಎಲ್ಲಾ ಪೂಜೆ ಪುನಸ್ಕಾರಗಳಲ್ಲಿ ಹೋಮ ಅತ್ಯಂತ ಶ್ರೇಷ್ಠವಾದದ್ದು. ಹೋಮಗಳಲ್ಲಿ ವಿಶೇಷವಾದ ಹೋಮವೆಂದರೆ ಅಗ್ನಿಹೋತ್ರ. ಸಮಾಜ ಹಾಗೂ ಸಾರ್ವಜನಿಕರ ಸುಖ ಶಾಂತಿ ನೆಮ್ಮದಿಗೋಸ್ಕರ ಈ ಅಗ್ನಿಹೋತ್ರ ಹೋಮವನ್ನ ಮಾಡಲಾಗುವುದು. ಅಲ್ಲದೆ ಅಂದು ಬೆಳಗ್ಗೆ 11 ಗಂಟೆಗೆ ಮಾತೋಶ್ರೀ ಡಾಕ್ಟರ್ ದಾಕ್ಷಾಯಣಿ ಎಸ್ ಅಪ್ಪ ಇವರಿಂದ 5,001 ಜನ ಮುತ್ತೈದೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ಕೂಡ ಜರುಗಲಿದೆ. ಸಾಯಂಕಾಲ 6 ಗಂಟೆಗೆ ಸಂಗೀತದ ಗಾನೋತ್ಸವ ಕಾರ್ಯಕ್ರಮ ಜರುಗಲಿದೆ. ಈ ಕಾರ್ಯಕ್ರಮದಲ್ಲಿ ಖ್ಯಾತ ಹಿನ್ನೆಲೆ ಗಾಯಕರಾದ ವಿಜಯ್ ಪ್ರಕಾಶ್ ಹಾಗೂ ತಂಡದವರಿಂದ ಗಾನೋತ್ಸವ ಕಾರ್ಯಕ್ರಮ ಜರುಗಲಿದೆ ಎಂದು ಇದೇ ವೇಳೆ ಅವರು ಮಾಹಿತಿ ನೀಡಿದರು. ಕಲ್ಯಾಣ ಕರ್ನಾಟಕ ವೃತ್ತಿ ಶಿಕ್ಷಣ ಇಲಾಖೆಯಿಂದ ವಿವಿಧ ಇಲಾಖೆಗಳಲ್ಲಿ ವಿಲೀನಗೊಂಡ ನೌಕರರ ಸಂಘದ ವತಿಯಿಂದ ಇಂದು ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಪಿಂಚಣಿ ಮತ್ತು ಇತರೆ ಸೌಲಭ್ಯಗಳಿಗಾಗಿ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಕಲ್ಯಾಣ ಕರ್ನಾಟಕ ವೃತ್ತಿ ಶಿಕ್ಷಣ ಜೆಒಸಿ ಇಲಾಖೆಯಿಂದ ವಿವಿಧ ಇಲಾಖೆಗಳಲ್ಲಿ ವಿಲೀನಗೊಂಡ ನೌಕರರ ಸಂಘದ ವತಿಯಿಂದ ಜೆಒಸಿ ನೌಕರರು ಖಾಯಂ ಪೂರ್ವ ಸಲ್ಲಿಸಿರುವ ಸೇವೆ ಪರಿಗಣಿಸಿ ಪಿಂಚಣಿ ಇತರೆ ಸೌಲಭ್ಯಗಳು ಮತ್ತು ಇಲಾಖೆಗೆ ಸಂಬಂಧಪಟ್ಟ ತೊಂದರೆಗಳನ್ನು ನಿವಾರಿಸುವ ಬೇಡಿಕೆಯನ್ನು ಈಡೇರಿಸಿಕೊಡಬೇಕಾಗಿ ಸಂಘದ ಅಧ್ಯಕ್ಷರಾದ ಮಲ್ಲಿನಾಥ್ ಪಿ ಕಳಸ್ಕರ್ ಇವರ ನೇತೃತ್ವದಲ್ಲಿ ಇಂದು ಕಲಬುರಗಿಯ ಜಿಲ್ಲಾಧಿಕಾರಿಗಳ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ನಾನು ಈ ವೃತ್ತಿ ಶಿಕ್ಷಣದ ಗೌರವಾಧ್ಯಕ್ಷನಾಗಿ ಸಂಘದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಇದು ಒಂದು ಐತಿಕರ ಘಟನೆ ನಮ್ಮ ವೃತ್ತಿ ಶಿಕ್ಷಣದಲ್ಲಿ ನಡೆದೋಯ್ತು. ಸಾಯಿಬಣ್ಣ ಹುಲಿಮನೆ ಅಂತ ತಿಳ್ಕೊಂಡು 1995ರಲ್ಲಿ ಕರ್ನಾಟಕ ಕಾಲೇಜ್ ಬಂಕೂರದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನಡೆಯುತ್ತಿರುವ ವೃತ್ತಿ ಶಿಕ್ಷಣದ ವೃತ್ತಿ ಆಧಾರಿತ ಕೋರ್ಸ್ಗಳಿಗೆ ಸೇವೆ ಸಲ್ಲಿಸ್ತಾ ಇದ್ರು ಅಲ್ಲಿ. ಅದಾದ ನಂತರ 2011ರಲ್ಲಿ ಅವರಿಗೆ ನಮ್ಮ ಕರ್ನಾಟಕ ಸರ್ಕಾರ ವಿಲೀನ ಪ್ರಕ್ರಿಯೆಯನ್ನು ಮಾಡಿತು. ಆ 2011ರಲ್ಲಿ ಮಾಡಿದಂಥ ವಿಲೀನ ಪ್ರಕ್ರಿಯೆಯಲ್ಲಿ ಇವರು ಮರುಗೋಡು ಕಾಲೇಜು ಶಾಬಾದ್ನಲ್ಲಿ ಪ್ರಥಮ ದರ್ಜೆ ಸಹಾಯಕನಾಗಿ ಕೆಲಸ ಮಾಡಿದರು. ಮೊದಲು ಉಪನ್ಯಾಸಕರಾಗಿ 3,500 ಕಡಿಮೆ ಸಂಬಳದಲ್ಲಿ ಕೆಲಸ ಮಾಡ್ತಾಯಿದ್ದವರು ಈಗ ಇಲ್ಲಿ ಕರ್ನಾಟಕ ವಿಲೀನ ಪ್ರಕ್ರಿಯೆಯಲ್ಲಿ ಕರ್ನಾಟಕ ಸರ್ಕಾರದ ವಿಲೀನ ಪ್ರಕ್ರಿಯೆಯಲ್ಲಿ ಅವರು ಮರುಗೋಡು ಕಾಲೇಜಿನಲ್ಲಿ ಕಾಯಮಾಗಿ ಕೆಲಸ ಮಾಡಲು ಶುರು ಮಾಡಿದರು. ಆದರೆ ಕೆಲವು ಕಾರಣಗಳಿಂದ 2096ರಲ್ಲಿ ಅವರಲ್ಲಿ ಸೇರಿ 2022 ಏಪ್ರಿಲ್ನಲ್ಲಿ ಅವರು ಅನಾರೋಗ್ಯದಿಂದ ತೀರ್ಕೊಂಡ್ರು. ಅವ್ರು ತೀರ್ಕೊಂಡಿದ್ದು ಇಡೀ ಅವ್ರ ಕುಟುಂಬಕ್ಕೆ ಅಲ್ಲ, ನಮ್ಮೆಲ್ಲರಿಗೂ ಒಂದು ಆಘಾತವಾದಂಥ ವಿಷಯ. ಯಾಕಂದರೆ ಅವರೊಬ್ಬರೇ ಆ ಕುಟುಂಬಕ್ಕೆ ಆಧಾರ ಸ್ತಂಭವಾಗಿದ್ದರು. ಮಕ್ಕಳಿನ ಚಿಕ್ಕವಿವೆ, ಯಾರ್ದು ವಿವಾಹವಾಗಿಲ್ಲ. ಏನು ಕುಟುಂಬ ಭಾಳ ಬಡತನದಿಂದ ಬಂದಂಥ ಕುಟುಂಬಕ್ಕೆ ಏನಾದರೂ ಸಹಾಯ ಮಾಡಬೇಕಾಗಿದೆ ಕರ್ನಾಟಕ ಸರ್ಕಾರ ಮುಂದೆ ಬಂದು. ಈಗ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಈಗ ಈ ವಿಲೀನಗೊಂಡ ಪ್ರಕ್ರಿಯೆಯಲ್ಲಿ ನಮ್ಗೆ ಯಾರಿಗೂ ಪಿಂಚಣಿ ಇಲ್ಲ. ಆ ನಮ್ಮ ಪಿಂಚಣಿಯಿಂದ ಮುಂದಿನ ಹೋರಾಟಗಳು ನಮ್ದು ಇರುತ್ತವೆ. ಆದರೆ ಇಂಥ ಕುಟುಂಬಗಳಿಗೆ ಯಾವ ರೀತಿ ಸಹಾಯ ಮಾಡಬೇಕೆಂಬುದು ನಮಗೆ ಒಂದು ಇದಾಗಿಬಿಟ್ಟಿದೆ. ಅದರ ಸಲುವಾಗಿ ಸರ್ಕಾರದಲ್ಲಿ ನಾನು ಮತ್ತು ಮುಖ್ಯಮಂತ್ರಿಗಳಲ್ಲಿ, ಜಿಲ್ಲಾಧಿಕಾರಿಗಳಲ್ಲಿ ಮತ್ತು ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳಲ್ಲಿ ನಾನು ವಿನಂತಿಸುತ್ತೇನೆಂದರೆ, ಇವರು ಅವರ ಧರ್ಮಪತ್ನಿಯವರು ಮತ್ತು ಇವರು ಮಗ, ಇನ್ನು ಪುತ್ರಿ ಹೋಗಬೇಕಿದ್ದಾಳೆ, ಮಗಳು ಹೋಗಬೇಕಿದ್ದಾಳೆ, ಅವರೆಲ್ಲ ನೋಡಲಿಕ್ಕೆ ಆಧಾರ ಸ್ತಂಭದ ಸಾಯಿಬಣ್ಣ ಹುಲಿಮನೆಯವರೇ ಇಲ್ಲದಾದಾಗ ಇವರ ಕುಟುಂಬದ ಜವಾಬ್ದಾರಿ ಯಾರು ಹೊರಬೇಕೆಂಬುದು ತಿಳ್ಕೊಂಡು ಅದು ದೊಡ್ಡ ಒಂದು ಸಮಸ್ಯೆ ಆಗಿದೆ. ಈ ಸಮಸ್ಯೆಯನ್ನು ಕರ್ನಾಟಕ ಸರ್ಕಾರ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ನಿಭಾಯಿಸಬೇಕೆಂದು ತಿಳ್ಕೊಂಡು ಕುಟುಂಬದ ಪರವಾಗಿ ಮತ್ತು ನಮ್ಮ ಸಂಘದ ಪರವಾಗಿ ಮತ್ತು ನಮ್ಮೆಲ್ಲ ಸಿಬ್ಬಂದಿ ಪರವಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ.
ಅವರು ಜೆ.ಒ.ಸಿ.ದೊಳಗೆ 1996ರಲ್ಲಿ ಜೈನ್ ಆದ್ರಿ. ಜೈನ್ ಆಗಿ ಕನಿಷ್ಠ 20 ವರ್ಷ 25 ವರ್ಷ ಸರ್ವಿಸ್ ಮಾಡಿದ್ರಲ್ಲಿ ಅಲ್ಲಿ ಜೆ.ಒ.ಸಿದಾಗ ನಮಗೇನು ಅರೇರ್ಸನ್ನು ಸಿಗಲಿಲ್ಲ, ಏನು ಸಿಗಲಿಲ್ಲ ರೀ. ಅಲ್ಲಿ ಬರೀ 600 ರೂಪಾಯಿಲಿಂದ ಕೊನೆ ತನಕ 4,500ದಾಗೆ ದುಡ್ದಿರಿ. ಅದಾದಮೇಲೆ ಮತ್ತು ಅವ್ರಿಗೆ ಗೌರ್ಮೆಂಟ್ ಸರ್ಕಾರ ಏನು ಮಾಡಿತ್ತು, ಅಲ್ಲಿಂದ ವಿಲೀನಗೊಳಿಸಿ ಕೇಸಿಂದ ಸಂಸ್ಥೆಗಳಲ್ಲಿ ಕೊಟ್ಟಿದ್ರು. ಸಂಸ್ಥೆಯಲ್ಲಿ ಕೊಟ್ಟಾಗ ಅವ್ರಿಗೆ ಸಂಸ್ಥೆಯಲ್ಲಿ ಕೊಡುವಾಗ ನಮ್ಗೆ ಅಲ್ಲಿನೂ ಏನೂ ಆಧಾರನೇ ಕೊಟ್ಟಿಲ್ಲ ರೀ. ಏನಂದರೆ ಗೌರ್ಮೆಂಟ್ ನೌಕರಿ ಕೊಟ್ಟಿತ್ತು ರೀ, ಆದ್ರೆ ಅವ್ರು ಹಿಂದಿರ್ತಕ್ಕಂಥ ಹೆಂಡ್ತಿ ಮಕ್ಕಳಿಗೆ ಏನು ಆಧಾರನೇ ಇಲ್ಲ ರೀ. ಹೊಸ ನೌಕರಿಯೂ ಇಲ್ಲ, ಹಳೆ ನೌಕರಿಯೂ ಇಲ್ಲ ರೀ. ಈಗ ನಾವು ಏನು ಮಾಡಬೇಕು ರೀ? ಈಗ ಅದಕ್ಕಾಗಿ ನಮ್ಮ ಮಕ್ಕಳಿಗೆ ಇದು ಹಳೆ ನೌಕರಿ ಇದು ಜೆ.ಒ.ಸಿದು ಜಾಬಿಂದ ಹಿಡಿದ್ರೆ ಅಲ್ಲಿದು 20 ವರ್ಷ 25 ವರ್ಷ ಸರ್ವಿಸ್ ಆಗ್ತದೆ ರೀ. ಅದ್ರದ್ದು ಹಿಡಿದು ನಮಗೆ ಪೆನ್ಷನ್ನು ಮತ್ತೇನಂದ್ರೆ ಅನುಕಂಪ ಆಧಾರ ಮ್ಯಾಗ ನೌಕರಿ ಕೊಡ್ಬೇಕು ರೀ ನಮ್ಮ ಮಕ್ಕಳಿಗೆ. ತೀರ್ಕೊಂಡ್ರಿ ನಮ್ಮ ಮನೆಯವರು ಏಪ್ರಿಲ್ 23ನೇ ತಾರೀಕು ತೀರ್ಕೊಂಡ್ರಿ. ಈ ಸಂದರ್ಭದಲ್ಲಿ ಶಾಂತಕುಮಾರಿ ಗಂಡ ಸೈಬಣ್ಣ ಹುಲಿಮನಿ ಕುಟುಂಬ, ಗುರುರಾಜ ಕುಲಕರ್ಣಿ, ಗಂಗಾಧರ್ ಜಲಾಧಿ, ಶರಣಪ್ಪ ಗುಡ್ಡ, ಪ್ರಮೋದ್ ಕುಲಕರ್ಣಿ, ನೀಲಕಂಠಯ್ಯ ಸ್ವಾಮಿ, ಸರೋಜಿನಿ ಜಾಪುರ, ಲಲಿತಾಬಾಯಿ ರಾವಣಗಾಂವ್, ಅಶೋಕ್ ಮುಲ್ಗೆ, ಜಗನ್ನಾಥ ಮೋದಿ, ಸತೀಶ್ ಸಜ್ಜನ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಪಠ್ಯಪುಸ್ತಕ ಮರು ಪರಿಷ್ಕರಣೆಯ ಪಠ್ಯವನ್ನ ವಾಪಸ್ ಪಡೆಯುವಂತೆ ಆಗ್ರಹಿಸಿ ದಲಿತ ಸಂಘರ್ಷ ಸಮಿತಿ ಮಹಾ ಒಕ್ಕೂಟದ ವತಿಯಿಂದ ಇಂದು ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರು ಪ್ರತಿಭಟನೆ ನಡೆಸಲಾಯಿತು. ದಲಿತ ಸಂಘರ್ಷ ಸಮಿತಿಯ ಮಹಾ ಒಕ್ಕೂಟದ ವತಿಯಿಂದ ಮರು ಪರಿಷ್ಕರಣೆಯ ಪಠ್ಯವನ್ನು ವಾಪಸ್ಸು ಪಡೆಯಲು ಆಗ್ರಹಿಸಿ ಇಂದು ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರು ಪ್ರತಿಭಟನೆ ನಡೆಸಲಾಯಿತು. ಈ ಪ್ರತಿಭಟನೆಯಲ್ಲಿ ರಾಜ್ಯ ಸಂಘಟನಾ ಸಂಚಾಲಕರಾದ ಮರೆಪ್ಪ ಹಳ್ಳಿ, ಅರ್ಜುನ್ ಗೊಬ್ಬೂರ್, ಜಿಲ್ಲಾ ಸಂಘಟನಾ ಸಂಚಾಲಕರಾದ ಭೀಮ್ಶಾ ಖನ್ನಾ, ಶಿವಕುಮಾರ್ ಸಂಗನ್, ಮಲ್ಲಿಕಾರ್ಜುನ್ ಖನ್ನಾ, ಸೂರ್ಯಕಾಂತ್ ಆಜಾದ್ಪುರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕರ್ನಾಟಕ ಸರ್ಕಾರ ಏನು ರೋಹಿತ್ ಚಕ್ರ ತೀರ್ಥರ ಅಧ್ಯಕ್ಷತೆಯಲ್ಲಿ ಪಠ್ಯಪುಸ್ತಕ ಪರಿಷ್ಕರಣ ಮಾಡಿದನು ಕೂಡಲೇ ರದ್ದುಗೊಳಿಸಬೇಕಂತಕ್ಕಂಥ ವಿಚಾರದಲ್ಲಿ ಇವತ್ತು ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ದಸಂಸ ಒಕ್ಕೂಟದ ಪರವಾಗಿ ಆ ಪಠ್ಯಪುಸ್ತಕ ಪರಿಷ್ಕರಣ ಕೈ ಬಿಡಬೇಕು, ಏನು ಬರಗೂರು ರಾಮಚಂದ್ರಪ್ಪನವರ ಪರಿಷ್ಕರಣೆ ಇತ್ತು ಅದನ್ನೇ ಮುಂದುವರಿಸಬೇಕು, ಅದನ್ನೇ ಜಾರಿಗೆ ತರಬೇಕಂತ ನಿಟ್ಟಿನಲ್ಲಿ ಇವತ್ತು ಧರಣಿ ಸತ್ಯಾಗ್ರಹ ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಸರ್ಕಾರ ಕೂಡಲೇ ಮಕ್ಕಳ ಭವಿಷ್ಯದ ಹಿತದೃಷ್ಟಿಯಿಂದ, ದೇಶದ ಭವಿಷ್ಯದ ಹಿತದೃಷ್ಟಿಯಿಂದ ಏನು ರೋಹಿತ್ ಚಕ್ರತೀರ್ಥರ ಏನು ಹೊಸ ಪರಿಷ್ಕರಣೆ ಇತ್ತು ಅದನ್ನು ಕೂಡಲೇ ರದ್ದುಗೊಳಿಸಬೇಕು. ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಏಕವಚನದಲ್ಲಿ ಸಂಬೋಧಿಸಿ ಮಾಡಿರ್ತಕ್ಕಂಥದ್ದು. ಅದೇ ರೀತಿ ಮಹಾವೀರ ಮತ್ತು ಗೌತಮ್ ಬುದ್ಧ ಅವರಿಗೂ ಕೂಡ, ಬಸವಣ್ಣನವರಿಗೂ ಕೂಡ ಏಕವಚನದಲ್ಲಿ ಇವತ್ತಲ್ಲೇನು ಪರಿಷ್ಕರಣೆ ಮಾಡಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಮಧ್ವಾಚಾರ್ಯ ಮತ್ತು ಶಂಕರಾಚಾರ್ಯ, ರಾಮಾನುಜಾಚಾರ್ಯರಿಗೆ ಈ ಬಹುವಚನದಲ್ಲಿ ಸಂಬೋಧನೆ ಮಾಡಿರ್ತಕ್ಕಂಥದ್ದು. ಇದನ್ನು ನೋಡಿದಾಗ ಶಂಕರಣ್ಣ ವಣಿಕ್ಯಾಳ್ರವರಿಗೆ ಚಿಕಿತ್ಸೆ ನೀಡುತ್ತಿರುವ ವೈದ್ಯಾಧಿಕಾರಿಗಳು ಪ್ರಕರಣದ ಸತ್ಯಾಂಶವನ್ನ ಮುಚ್ಚಿಡಲು ಪ್ರಯತ್ನಿಸುತ್ತಿದ್ದಾರೆ ಎಂದು ಆಮ್ ಆದ್ಮಿ ಪಕ್ಷದ ಕಲಬುರಗಿ ನಗರ ಜಿಲ್ಲಾಧ್ಯಕ್ಷರಾದ ಸಜ್ಜಾದ್ ಅಲಿ ಇನಾಮ್ದಾರ್ ಅವರು ಆರೋಪಿಸಿದ್ದಾರೆ. ಶಂಕರಣ್ಣ ವಣಿಕ್ಯಾಳ್ರವರಿಗೆ ಚಿಕಿತ್ಸೆ ನೀಡುತ್ತಿರುವ ವೈದ್ಯಾಧಿಕಾರಿಗಳು ಪ್ರಕರಣದ ಸತ್ಯಾಂಶವನ್ನ ಮುಚ್ಚಿ ಹಾಕಲು ಪ್ರಯತ್ನಿಸುತ್ತಿದ್ದಾರೆ. ಕಾರಣ ಜಿಮ್ಸ್ನಲ್ಲಿ ಒಳರೋಗಿ ನಿರ್ದೇಶಕರು ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ಆಮ್ ಆದ್ಮಿ ಪಕ್ಷದ ಕಲಬುರಗಿ ನಗರ ಜಿಲ್ಲಾಧ್ಯಕ್ಷರಾದ ಸಜ್ಜಾದ್ ಅಲಿ ಇನಾಮ್ದಾರ್ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ಆಗ್ರಹಿಸಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ಆಮ್ ಆದ್ಮಿ ಪಕ್ಷದ ಕಲಬುರಗಿಯ ಯುವ ಘಟಕದ ಜಿಲ್ಲಾಧ್ಯಕ್ಷರಾದ ಶರಣ್ ಐಟಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಮಹಾನಗರ ಪಾಲಿಕೆಯ ಆಯುಕ್ತ ಶ್ರೀ ಶಂಕರಣ್ಣ ವಣಿಕ್ಯಾಳ್ರವರು ಅವರು ಇತಿಹಾಸದಲ್ಲೇ ಒಂದು ಭ್ರಷ್ಟ ಅಧಿಕಾರಿ ಅಂತ ಎಲ್ಲ ಕಡೆ ಒಂದು ಹೆಸರು ಮಾಡಿ ಬಂದಿದ್ದರು. ಕಲಬುರಗಿ ಮಹಾನಗರ ಪಾಲಿಕೆಗೆ ಕೋಟಿ ಕೋಟಿ ರೂಪಾಯಿ ಲಂಚ ಕೊಟ್ಟು ಪೋಸ್ಟಿಂಗ್ ತಗೊಂಡು ಬಂದಿದ್ದರು. ಅವರು ಗಳಿಕೆದಿನ್ನ 2 ರಿಂದ 3 ಲಕ್ಷ ರೂಪಾಯಿ ಥ್ರೂ ಅವರ ಸಬಾರ್ಡಿನೇಟ್ ಕಲೆಕ್ಟ್ ಮಾಡ್ತಾ ಇದ್ರು. ಹಾಗೂ ನಮ್ಮ ಪಕ್ಷದ ಆಮ್ ಆದ್ಮಿ ಪಕ್ಷ ಗುಲ್ಬರ್ಗ ನಗರದ ಯುವ ಅಧ್ಯಕ್ಷರಾದ ಶ್ರೀ ಶಣ್ಬಸವ ಐಜಿರವರು ಈ ಕರಪ್ಷನ್ ಬಗ್ಗೆ ಅವರಿಗೆ ಬಹಳ ಅಲರ್ಜಿದೆ. ಯಾವಾಗಲೂ ಎಲ್ಲಿ ಅವರಿಗೆ ಇದು ವಿಷಯ ತಿಳಿದಾಗ ಹಾಗೂ ಅವ್ರದೇ ಒಂದು ಬಿಲ್ ಇತ್ತು
7,50,000 ರೂಪಾಯಿ. ಕೋವಿಡ್ ಸುರಕ್ಷಾ ಚಕ್ರ ಅಂತ ಏನು ಕಾರ್ಯನಿರ್ವಹಿಸಿದರು, ಆ ಬಿಲ್ ಕೊಡೋ ಸಲುವಾಗಿ ಇವ್ರಿಗೆ ಏನು ಹೇಳ್ತಾರೋ ಅವರು 2% ಯಾರೇ ಇರಲಿ, ಅವರು ಬೇಕಾದವರು ಇರಲಿ 2% ಕೊಡಬೇಕು, ಬಿಲ್ ಬರ್ಸ್ಕೋಬೇಕು, ಹೋಗ್ಬೇಕಂತ ಅವ್ರ ಶಬ್ದಗಳು ಅವ್ರ ಸಭಾಗಿ ಚೆನ್ನಪ್ಪ ಅವರೇ. ಇದನ್ನು ಅರಿತ ಚಾಣಕ್ಯ ನಮ್ಮ ಶರಣ ಐಟಿ ಅವರು AC ಆಂಟಿ ಕರಪ್ಷನ್ ಬ್ಯೂರೋ ಭ್ರಷ್ಟಾಚಾರ ನಿಗ್ರಹ ದಳ ಕಲಬುರಗಿಯವರಿಗೆ SP ಅವರಿಗೆ ದೂರು ಸಲ್ಲಿಸಿ ಪ್ರಕರಣ ದಾಖಲಿಸಿ 1ನೇ ತಾರೀಕು ರೆಡ್ ಹ್ಯಾಂಡ್ ಆಗಿ ಅವರು ಲಂಚದ ಹಣ 14,500 ರೂಪಾಯಿ ಪಡೆಯುವಾಗ ಅವರಿಗೆ ಮತ್ತು ಅವರ ಅಕೌಂಟೆಂಟ್ ಚೆನ್ನಪ್ಪ ಅವರಿಗೆ ಇಬ್ಬರಿಗೆ ACB ಅವರು ದಾಳಿ ಮಾಡಿ ಹಿಡಿದು ಕ್ರಮ ಕೈಗೊಂಡು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದರು. ನಾವು ACB ಅವರಿಗೆ ಧನ್ಯವಾದ ಅರ್ಪಿಸ್ತೀವಿ, ಸಲ್ಯೂಟ್ ಮಾಡ್ತೀವಿ ಅವರಿಗೆ. ಅವರು ಬಹಳ ಒಳ್ಳೆ ಕೆಲಸ ಮಾಡ್ಯಾರ. ಚಾಣಕ್ಷತನದಿಂದ ಒಬ್ಬ DSP ಇದ್ದಾಗ ಸಂತೋಷ್ ಬನ್ನಟ್ಟಿ ಅಂತ, ಅವರು ಇವರು ಮೊದಲು PSI ಇದ್ದು ಕಲೀಗಿಸಿದ್ರು. ಅರ್ಥ ಮಾಡ್ಕೊಳ್ಳಿ, ಅವ್ರದ್ದೇನು ಪ್ರಾಮಾಣಿಕತೆ, ಇದು ಏನು ಸೇವಾ ಏನು ಮನೋಭಾವ ಏನಿದೆ ಅಲ್ಲ, ಶ್ರದ್ಧೆ, ಅವರು ಕಲೀಗಿದ್ದಾಗಲೂ ಸಹ ಲೆಕ್ಕ ಹಾಕಲಿಲ್ಲ. ಭ್ರಷ್ಟ ಅಧಿಕಾರಿಗಳಿಗೆ ಹಿಡಿದು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ರು. ಭಾಳ ಒಳ್ಳೆ ಕೆಲಸ ಮಾಡಿದ್ರು. ಆದರೆ ಆ ಅಧಿಕಾರಿ ಜೈಲಿಗೆ ಹೋಗಬಾರದು ಅನ್ನೋದಕ್ಕೆ ಜಿಮ್ಸ್ ಆಸ್ಪತ್ರೆಯ ಮೆಡಿಕಲ್ ಸೂಪರಿಂಟೆಂಡೆಂಟ್ ಶಫಿಯುದ್ದೀನ್ ಮತ್ತು ಅವರ ಉಪಚಾರ ಮಾಡುತ್ತಿರುವಂಥ ಡಾಕ್ಟರ್ಗಳಿಗೆ ಬುಕ್ ಮಾಡಿಕೊಂಡು ಲಕ್ಷಾಂತರ ವ್ಯವಹಾರ ಮಾಡಿಕೊಂಡು ಅವರಿಗೆ ಏನೂ ಕಾಯಿಲೆ ಇಲ್ಲ, ರೇಡ್ ಆದರೂ ಸಹ ಓಡಾಡ್ತಾ ಇದ್ರು ಅಲ್ಲಿಂದ ಇಲ್ಲಿ ಆಫೀಸ್ ನಾವು ನೋಡಿದ್ದೀವಿ, ವಾಚ್ ಮಾಡಿದ್ದೀವಿ ಆ ದಿವಸ. ಅವರಿಗೆ ತಕ್ಷಣ ಅರೆಸ್ಟ್ ಮಾಡಿದಾಗ ಯಾವ ರೋಗ ಬಂತು ಇವರಿಗೆ? ಇದು ಜಿಮ್ಸ್ ಮೆಡಿಕಲ್ ಸೂಪರಿಂಟೆಂಡೆಂಟ್ ಡಾಕ್ಟರ್ ಅವರ ಒಂದು ದುರ್ನಡತೆಯ ಭ್ರಷ್ಟಾಚಾರದ ಕ್ರಮವಾಗಿದೆ. ಇದನ್ನು ನಾವು ಅಲ್ಲಗಳೆಯುತ್ತೇವೆ. ಹಾಗೂ ಸರ್ಕಾರಕ್ಕೆ ಸಹ ಯಾವುದೇ ಚಿಂತೆ ಬೇಸರ ಏನೂ ಇಲ್ಲ. ಇಂಥ ಒಬ್ಬ ದೊಡ್ಡ ಅಧಿಕಾರಿ ಸೀನಿಯರ್ ಸ್ಕೇಲ್ ಏನಂತಲ್ಲ ಪ್ರಮೋಷನ್ ಆದಂಥ ಕೇಸ್ ಅಧಿಕಾರಿ ಸಹಿತ ಸಸ್ಪೆಂಡ್ ಆದರೆ, ಇದು ಟ್ರ್ಯಾಪ್ ಆದರೆ ಅವ್ರಿಗೇನು ಗುಮಾನೇ ಇಲ್ಲ, MLAಗಳಿಗಿಲ್ಲ, MLCಗಳಿಗಿಲ್ಲ, ಅಥವಾ ಸರ್ಕಾರಕ್ಕೂ ಇಲ್ಲ, ಹೆಲ್ತ್ ಮಿನಿಸ್ಟ್ರಿಗೂ ಇಲ್ಲ. ಇಲ್ಲಿ ಎಲ್ಲ ನೀವು ಪತ್ರಿಕೆದವರು, ಮಾಧ್ಯಮದವರು, TVದವರು ಎಲ್ಲರೂ ಕರ್ನಾಟಕದ ಜನತೆಗೆಲ್ಲ ಗೊತ್ತಾಗಬೇಕು. ಆದರೆ ಅವ್ರ ಕಿವಿ ಕಣ್ಣಿಗೆ ಇನ್ನೂ ಅವ್ರಿಗೆ ಬಿದ್ದಿಲ್ಲ. ಅದಕ್ಕೇನದಲ್ಲ 1ನೇ ತಾರೀಕಿನಲ್ಲಿ ಇವತ್ತು 7ನೇ ತಾರೀಕುವರೆಗೆ ಆ ಶಂಕರಣ್ಣ ಒಡಕಿಯಾಳ ಏನದಲ್ಲ, ಈ ಜಿಮ್ಸ್ ಆಸ್ಪತ್ರೆಯ ವೈದ್ಯರ ಏನು ಭ್ರಷ್ಟಾಚಾರದಿಂದ ತಾಂಡದಿಂದ ಇವತ್ತು ಜೈಲಿಗೆ ಹೋಗಲಿಲ್ಲ. ಅದಕ್ಕೆ ನಾವು ಜಿಮ್ಸ್ ನಿರ್ದೇಶಕರಿಗೆ ನಾವು ಮನವಿ ಮಾಡ್ತೀವಿ, ನೀವು ಅಥವಾ ಅದರಾಗಿ ಶಾಮೀಲಾಗಿದ್ದರೆ ಬಿಟ್ಬಿಡಿ, ಶಾಮೀಲಾಗದಿದ್ದರೆ ತಕ್ಷಣ ಅವರನ್ನು ಚೆಕ್ ಮಾಡಿ ಯಾವುದೂ ರೋಗಿಲ್ಲ ಮೇಡಮ್, ಅವರಿಗೆ ಯಾವುದೂ ರೋಗಿಲ್ಲ, ಎಲ್ಲರೂ ಹೋಗ್ತಾ ಇದ್ದಾರೆ, ಆಫೀಸ್ ಫೈಲ್ ಹೋಗ್ತಾ ಇದ್ದಾರಲ್ಲಿ, ಸೈನ್ ಮಾಡ್ತಾ ಇದ್ದಾರಲ್ಲಿ, ಏನೇನೋ ಇನ್ನೂ ನಿಂತಾ ಇದೆ ಭ್ರಷ್ಟಾಚಾರ ಆದ ನಂತರ. ಇದಕ್ಕೆ ನೀವೇ ಹೊಣೆಗಾರರ ಮೇಡಮ್ ಅಂತ ನಾವು ನಿಮ್ಮ ಹೊಣೆಗಾರನಿಗೆ ಮಾಡ್ತೀವಿ ಆಮ್ ಆದ್ಮಿ ಪಕ್ಷ. ಜೂನ್ 9ರಂದು DMSS ವತಿಯಿಂದ ಮಹಾಪುರುಷರ ಜಯಂತ್ಯೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಕಾಂಗ್ರೆಸ್ನ ಮುಖಂಡರಾದ ಲಿಂಗರಾಜ್ ತಾರ್ಫೈಲ್ ಅವರು ತಿಳಿಸಿದ್ದಾರೆ. DMSS ವತಿಯಿಂದ ಮಹಾಪುರುಷರ ಜಯಂತ್ಯೋತ್ಸವವು ದಿನಾಂಕ 9ನೇ ಜೂನ್ 2022ರಂದು ಬೆಳಿಗ್ಗೆ 11 ಗಂಟೆಗೆ ಕಲಬುರಗಿ ನಗರದ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತದ ಹತ್ತಿರವಿರುವ ಕನ್ನಡ ಭವನದ ಸುವರ್ಣ ಸಭಾಭವನದಲ್ಲಿ ಜರುಗಲಿದೆ ಎಂದು ಕಾಂಗ್ರೆಸ್ನ ಮುಖಂಡರಾದ ಲಿಂಗರಾಜ್ ತಾರ್ಫೈಲ್ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ಬಸವರಾಜ್ ಜವಳಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಈಗಾಗಲೇ ಜಾತಿ ಜನಾಂಗಗಳು ತಮ್ಮ ತಮ್ಮ ಗುರುತಿನ ಜಯಂತಿ ಹಾಗೂ ತಮ್ಮ ತಮ್ಮ
ಏನು ವ್ಯಕ್ತಿಗಳ ರಾಜಕಾರಣಿ ವ್ಯಕ್ತಿಗಳ ಜಯಂತಿಯನ್ನು ಮಾಡ್ತಕ್ಕಂಥದ್ದು ನಾವು ಸರ್ವಸಾಮಾನ್ಯ ನೋಡಿದ್ದೀವಿ. ಆದರೆ ನಮ್ಮ DMSS ಸಂಘಟನೆ ವತಿಯಿಂದ ಇನ್ನು ಮುಂದೆ ಪ್ರತಿಯೊಂದು ತಾಲೂಕುಗಳಲ್ಲಿ ಗ್ರಾಮ ಘಟಕಗಳಲ್ಲಿ ಎಲ್ಲ ಮಹಾಪುರುಷರ ಜಯಂತಿಯನ್ನ ಆಚರಣೆ ಮಾಡಬೇಕು ಅಂತಕ್ಕಂಥ ಒಂದು ಸಂಕಲ್ಪದೊಂದಿಗೆ 9ನೇ ತಾರೀಕು ಕೃಷ್ಣಪ್ಪವರ ಜನ್ಮದಿನದ ಅಂಗವಾಗಿ ನಾವು ಎಲ್ಲ ಮಹಾಪುರುಷರ ಜಯಂತಿಯನ್ನ ಆಚರಣೆ ಮಾಡಬೇಕು ಅಂತಕ್ಕಂಥದ್ದನ್ನು ನಾವು ತೀರ್ಮಾನ ಮಾಡಿದ್ವಿ. ಈಗಾಗಲೇ ಸಮಿತಿ ವತಿಯಿಂದ ಕೆಲವೊಂದು ನಿರ್ಣಯಗಳನ್ನು ತೆಗೆದುಕೊಂಡು ಇವ ಕಾರ್ಯಕ್ರಮಗಳಲ್ಲಿ ತುರಾಯಿ ಎಲ್ಲವನ್ನೂ ಕೂಡ ಬಿಟ್ಟು ಬರುವಂಥ ದಿನಗಳಲ್ಲಿ ಏನು ಅತಿಥಿಗಳಿಗೆ ತುರಾಯಿ ಹಾಕೋದನ್ನು ಬಿಟ್ಟು ಏನು ಮಹಾಪುರುಷರು ಈ ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳನ್ನು ಅವರು ಏನು ಅವ್ರು ಕಂಡಂಥ ಕನಸುಗಳಿತ್ತು, ಅವರು ನಡೆದು ಬಂದಂಥ ದಾರಿ ಇತ್ತು, ಅವರ ಚರಿತ್ರೆ ಇತ್ತು ಅಂತ ಪುಸ್ತಕಗಳನ್ನು ಆ ಅತಿಥಿ ಗಣ್ಯರಿಗೆ ಕೊಡುವ ಮುಖಾಂತರ ಎಲ್ಲರೂ ಕೂಡ ಏನು ಮಹಾಪುರುಷರು ಏನು ಆಸೆ ಆಕಾಂಕ್ಷೆಗಳ ಕಂಡಿದ್ರು ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಬದುಕಬೇಕು, ಬಾಳಬೇಕು ಅಂತಕ್ಕಂಥ ಒಂದು ಸದುದ್ದೇಶದಿಂದ ಇನ್ನು ಮುಂದೆ ಈ ಸಂಘಟನೆ ವತಿಯಿಂದ ತುರಾಯಿ ಎಲ್ಲವನ್ನೂ ಕೂಡ ಶಾಲು ಇವೆಲ್ಲ ಸನ್ಮಾನವನ್ನು ಬಿಟ್ಟು ಅವರು ಏನು ಮಹಾಪುರುಷರು ಏನು ಅವರ ಜೀವನದಲ್ಲಿ ನಡೆದು ಬಂದಿರ್ತಕ್ಕಂಥ ಅವರು ಪಟ್ಟಂತ ಕಷ್ಟ, ಅವರ ಜೀವನ ಚರಿತ್ರೆಗಳಿರ್ತಕ್ಕಂಥ ಪುಸ್ತಕಗಳನ್ನು ಕೊಡುವ ಮುಖಾಂತರ ಈ ಒಂದು ವಿನೂತನವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತಕ್ಕಂಥ ನಿರ್ಣಯದೊಂದಿಗೆ ಏನು ಈ 9ನೇ ತಾರೀಕು ಸುವರ್ಣ ಭವನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಿರ್ಬೋದು, ಬುದ್ಧ ಆಗಿರ್ಬೋದು, ಬಸವಣ್ಣ ಆಗಿರ್ಬೋದು, ಚೆನ್ನಯ್ಯ ಆಗಿರ್ಬೋದು, ಹೀಗೆ ಅಂಬಿಗರ ಚೌಡಯ್ಯ ಆಗಿರ್ಬೋದು, ಹೀಗೆ ಹೇಮರೆಡ್ಡಿ ಮಲ್ಲಮ್ಮ ಆಗಿರ್ಬೋದು, ಮಹಾತ್ಮ ಜ್ಯೋತಿಬಾ ಫುಲೆ ಆಗಿರ್ಬೋದು, ಎಲ್ಲ ಈ ಸಮಾಜಕ್ಕೆ ತಮ್ಮ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಮಹಾನ್ ಪುರುಷರ ಜಯಂತಿಯನ್ನ ಆಚರಣೆ ಮಾಡ್ತಾ ಇದ್ದೀವಿ. ಅದಕ್ಕೆ ಈ ಒಂದು ಜಯಂತಿಯಲ್ಲಿ ಎಲ್ಲ ನಮ್ಮ ಸಂಘಟನೆಯವರು ಪಾಲ್ಗೊಳ್ಳುವ ಮುಖಾಂತರ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತಕ್ಕಂಥ ಒಂದು ಒಂದು ಆಶಯದೊಂದಿಗೆ ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ದೀವಿ. ಅದರ ಜೊತೆಗೆ ನಾವು ಈಗಾಗಲೇ ನಮ್ಮ ಏನು DMSS ಸಂಘಟನೆ ವತಿಯಿಂದ ಏನು ಕಾರ್ಯಕ್ರಮ ಮಾಡ್ತೀವಿ, ನಾವು ಯಾವಾಗಲೂ ಕೂಡ ಪತ್ರಿಕೆ ಹೇಳಿಕೆಯನ್ನು ಕೊಡ್ತಾ ಇರ್ತೀವಿ. ಏನು ಅಂತ ಹೇಳ್ತಂದ್ರೆ ಏನು ಈ ಒಂದು ಸಮಾಜದಲ್ಲಿ ಬದಲಾವಣೆ ಆಗಬೇಕು, ಬದಲಾವಣೆ ಆಗುವ ಮುಖಾಂತರ ಈ ಒಂದು ಏನು ಸಂಘ ಸಂಸ್ಥೆಗಳಿವೆ, ಸಂಘಟನೆಗಳಿವೆ, ಎಲ್ಲರೂ ಕೂಡ ನಾವೆಲ್ಲರೂ ಒಗ್ಗಟ್ಟಾಗಿ ಒಂದು ಒಳ್ಳೆಯ ಸಂದೇಶವನ್ನು ನೀಡಬೇಕು ಅಂತಕ್ಕಂಥ ಒಂದು ವಿಚಾರದೊಂದಿಗೆ 3 ತಿಂಗಳ ಒಳಗಾಗಿ ಕರ್ನಾಟಕ ರಾಜ್ಯದ ಎಲ್ಲ KSRTC ಬಸ್ಗಳ ಮೇಲೆ ಲಗೇಜ್ ಕ್ಯಾರಿಯರ್ ಅಳವಡಿಸುವಂತೆ ಹೈದರಾಬಾದ್ ಕರ್ನಾಟಕ ಭೋವಿ ಜನಸೇವಾ ಸಂಘದ ಅಧ್ಯಕ್ಷರಾದ ಭಗವಾನ್ ಎ ಭೋವಿ ಅವರು ಮನವಿ ಮಾಡಿದ್ದಾರೆ. ಕರ್ನಾಟಕದ ತುಂಬಾ KSRTC ಬಸ್ಸುಗಳು ಸೇರಿ ಒಟ್ಟು 45,000ದಿಂದ 50,000 ಇವೆ. ಎಲ್ಲ ಬಸ್ಸಿನ ಮೇಲೆ ಲಗೇಜ್ ಕ್ಯಾರಿಯರ್ ಕೂಡಿಸಿದರೆ ಲಗೇಜಿನ ಹಣ ಒಂದೊಂದು ಬಸ್ಸಿಗೆ ಒಂದು ದಿನಕ್ಕೆ 1,800 ರೂಪಾಯಿಯಿಂದ 2,000 ರೂಪಾಯಿವರೆಗೆ ಆದಾಯ ಬರುತ್ತದೆ. ಕರ್ನಾಟಕದಲ್ಲಿ 45ರಿಂದ 50,000 ಬಸ್ಸುಗಳಿವೆ. ಒಂದು ದಿನಕ್ಕೆ 10 ಕೋಟಿ ರೂಪಾಯಿ, ಒಂದು ತಿಂಗಳಿಗೆ 300 ಕೋಟಿ ರೂಪಾಯಿ, ಒಂದು ವರ್ಷಕ್ಕೆ 3,600 ಕೋಟಿ ರೂಪಾಯಿಯಿಂದ 4,000 ಕೋಟಿ ರೂಪಾಯಿಯವರೆಗೆ ಆದಾಯ ಬರುತ್ತದೆ. ಅಲ್ಲದೆ ಕರ್ನಾಟಕದಲ್ಲಿ ಲಕ್ಷಾಂತರ ಹಮಾಲರಿಗೆ ಕೆಲಸ ಸಿಗುತ್ತದೆ. ತರಕಾರಿ, ರೇಷ್ಮೆ ಗೂಡು, ಹಣ್ಣು ಹಂಪಲುಗಳು, ಹೂಗಳು ಸೇರಿದಂತೆ ಇತ್ಯಾದಿ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ಒಂದು ಊರಿನಿಂದ ಮತ್ತೊಂದು ಊರಿಗೆ ಬಹಳ ಕಡಿಮೆ ಖರ್ಚಿನಲ್ಲಿ ತೆರಳಲು ಜನರಿಗೆ ಸಾಕಷ್ಟು ರೀತಿಯಿಂದ ಅನುಕೂಲವಾಗುತ್ತದೆ. ಮಾನ್ಯ ಮುಖ್ಯಮಂತ್ರಿಗಳು, KSRTC ಸಚಿವರು ಮತ್ತು ಇದಕ್ಕೆ ಸಂಬಂಧಪಟ್ಟ ಎಲ್ಲ ಮೇಲಾಧಿಕಾರಿಗಳು ಸೇರಿ ಪರಿಶೀಲನೆ ಮಾಡಿ ಇಂದಿನಿಂದ 3 ತಿಂಗಳ ಒಳಗಾಗಿ ಕರ್ನಾಟಕದ ತುಂಬಾ ಎಲ್ಲಾ ಬಸ್ಸುಗಳ ಮೇಲೆ ಲಗೇಜ್ ಕ್ಯಾರಿಯರ್ ಕೂಡಿಸಬೇಕು. ಪ್ರೈವೇಟ್ ಬಸ್ಗಳಿಗೆ ಕ್ಯಾರಿಯರ್ ಇದ್ದಂತೆ ಬಸ್ಸು ಎಷ್ಟು ಉದ್ದ ಇರುತ್ತದೆಯೋ ಅಷ್ಟು ಉದ್ದ ಮತ್ತು ಒಳ್ಳೆಯ ಕ್ವಾಲಿಟಿ ಕ್ಯಾರಿಯರ್ ಕೂಡಿಸಬೇಕು. ಇಂದಿನಿಂದ 3 ತಿಂಗಳ ಒಳಗಾಗಿ ಸಂಪೂರ್ಣ ಕ್ಯಾರಿಯರ್ ಕೂಡಿಸುವ ಕೆಲಸ ಮಾಡಬೇಕು. ಒಂದು ವೇಳೆ ಮಾಡದೇ ಇದ್ದಲ್ಲಿ 3 ತಿಂಗಳ ನಂತರ ಎಲ್ಲ ಸಂಘ ಸಂಸ್ಥೆಗಳು, ಕರ್ನಾಟಕದ ಎಲ್ಲ ಸಾರ್ವಜನಿಕರು ಬಸ್ಗಳನ್ನ ಬಂದ್ ಮಾಡಿ ಹೋರಾಟ ಮಾಡಬೇಕಾಗುತ್ತದೆ ಎಂದು ಹೈದರಾಬಾದ್ ಕರ್ನಾಟಕ ಭೋವಿ ಜನಸೇವಾ ಸಂಘದ ಅಧ್ಯಕ್ಷರಾದ ಭಗವಾನ್ ಎ ಭೋವಿ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ಹೇಳಿದ್ದಾರೆ. ಕರ್ನಾಟಕ ತುಂಬ ಸುಮಾರು 45ರಿಂದ 50,000 ಬಸ್ಸುಗಳು. ಈಗ ಒಂದು ಬಸ್ಸಿಗೂ ಕ್ಯಾರಿಯರ್, 2 ಬಸ್ಸಿಗೆ ಕ್ಯಾರಿಯರ್ ತಕ್ಷಣ. ಅದೇ ಪ್ರೈವೇಟ್ ಬಸ್ಗಳು
ಈ ಒಂದು ಸೈಕಲ್ ಇಟ್ಕೊಂಡು ಕ್ಯಾರಿಯರ್, ಸೈಕಲ್ ಕಾರಿಗೆ ಡಿಕ್ಕಿ ಇರ್ತದೆ, ಈಗ ಬಸ್ ಎತ್ತುದು ಅನ್ಕೋದು ಕ್ಯಾರಿಯರ್ ಇರ್ತದೆ. ಸುಮಾರು 8ರಿಂದ 10,000 ರೂಪಾಯಿ ದಿನ ಅವರು ಪ್ರೈವೇಟ್ ಬಸ್ನ ಲಗೇಜ್ ಬರ್ತದೆ. ಈಗ ನಮ್ಮ ಬಸ್ಸಿಗೆ 45ರಿಂದ 50,000 ಬಸ್ಗಳು, ಈ ಒಂದು ಬಸ್ಸಿಗೆ ಮಿನಿಮಮ್ ಬರೀ 2,000 ಹೇಳಿದ್ರೆ ಒಂದು ದಿನಕ್ಕೆ 10 ಕೋಟಿ ರೂಪಾಯಿ, ಒಂದು ತಿಂಗಳಿಗೆ 300 ಕೋಟಿ ರೂಪಾಯಿ, ವರ್ಷಕ್ಕೆ 3,600 ಕೋಟಿಯಿಂದ 4,000 ಕೋಟಿ ಲಾಭ ಮಾಡುತ್ತೆ ನಮ್ಮ ಬಸ್. ಆದರೆ ಇವರು ಸರ್ಕಾರದವರು ಏನಾದ್ರೆ ತಮ್ಮ ಲಾಭಕ್ಕಾಗಿ ಜನರ ಬಲಿಪಶಿ ಮಾಡ್ತಾ ಇದ್ದಾರೆ. ಈಗ ನಮ್ಮ ಬಸ್ಗಳು ಕರ್ನಾಟಕದಲ್ಲಿ KSRTC ಬಸ್ಗಳು ರಾಜ್ಯದಿಂದ ರಾಜ್ಯಕ್ಕೆ ಹೋಗ್ತಾವೆ, ಹಳ್ಳಿಯಿಂದ ಹಳ್ಳಿ ಹೋಗ್ತಾವೆ, ಸಿಟಿಲಿಂದ ಸಿಟಿಗೆ ಹೋಗ್ತಾವೆ. ಈಗ ಒಬ್ಬ ಸಣ್ಣ ರೈತರ ತರಕಾರಿ ಮಾರ್ತಿದ್ದಂದ್ರೆ ಅವ್ನು 4 ಗಂಟೆ ತರಕಾರಿ ಇರ್ತಾವೆ. ಆ ತರಕಾರಿ 4 ಗಂಟೆ ಒಯ್ದು 15-20 ಕಿಲೋಮೀಟರ್ ದೂರ ಹಳ್ಳಿಯಾಗಿರ್ತದೆ. ಅದು ಬಸ್ ಬರ್ತದೆ, ಅದು ಬಸ್ಸಿಗೆ ಕ್ಯಾರಿಯರ್ ಎಲ್ಲ ಬಿಟ್ಟಿಗೆ ಅವ್ರು ತರಕಾರಿ ಮಾರಕ್ಕೆ ಬರಲ್ಲ. ಅದೇ ಪ್ರೈವೇಟ್ ಗುಡ್ಸ್ ಗಾಡಿಗೆ ಹಾಕಿದ್ರೆ 8,000ರಿಂದ 1,200 ರೂಪಾಯಿ ಬಾಡಿಗೆ ಕೊಡ್ತಾರೆ. ಅವ್ನು ಎರಡೇ ತರಕಾರಿ 2,000 ಅವ್ನಿಗೆ 8,000ರಿಂದ 600 ರೂಪಾಯಿ ಹೋಗ್ತದೆ. ಅದರಲ್ಲಿ ಲೇಬರ್ ಖರ್ಚು, ಗೊಬ್ಬರ, ಬೀಜ ಎಲ್ಲ ತೆಗಿಬೇಕು. ಹಿಂಗಾಗಿ ಅವನಿಗೆ ಏನೂ ಲಾಭ ಆಗಲ್ಲ. 8 ರೇಟ್ ಮಾರಿದ್ರು ಆತ್ಮಹತ್ಯೆ ಆಗ್ತದೆ ರೈತರು. ಅದೇ ಬಸ್ ಇತ್ತಂದ್ರೆ ಅದೇ 4 ಗಂಟೆ ತರಕಾರಿ ಬಸ್ಸಿಗೆ ಹಾಕಿದ್ರೆ ಸುಮಾರು 250-300 ರೂಪಾಯಿ ಲಗೇಜ್ ಆಗ್ತದೆ. ಮಾರಿದ್ರೆ 1700-1800 ರೂಪಾಯಿ ಸರಳ ಲಾಭ. ಮತ್ತು ತರಕಾರಿ ಕಿಲೋಮೀಟರ್ ಭಾಳ ಸರಳ ಆಗ್ತದೆ, ಸ್ವಸ್ಥ ಮಾರಿದ್ರೆ ಏನು ತ್ರಾಸ ಇರ್ತದೆ. ಇದು ಇಡೀ ರಾಜ್ಯದ ಎಲ್ಲ ಕಡೆ ಇದು ಅನುಕೂಲ ಆಗ್ತದೆ ರೈತರಿಗೆ. ಈಗ ಒಬ್ಬರು ಹಳ್ಳಿಯಾಗ ಮನೆ ಇರ್ತಾವೆ, ಗುಲ್ಬರ್ಗ ಮನೆ ಇದ್ದೇ ಇರ್ತದೆ. ಅವ್ರು ಏನು ಸ್ವಲ್ಪ ಜಾಳ ಹಾಕಲ್ಲ, ಏನು ಬೇಕಾಗಿರ್ತದೆ. ಒಂದು 25 ಕಿಲೋ 4 ಬ್ಯಾಗ್ ಒಂದು ಪೆಟ್ರೋಲ್ ಜಾಳ ಗುಲ್ಬರ್ಗ ಬಂದ್ಬಿಡುತ್ತೆ, ಎಲ್ಲ ಸಿಟಿ ಬಂತು. ಅದೇ ನಾವು ಪ್ರೈವೇಟ್ ಗಾಡಿ ಹಾಕೊಂಡ್ಬರ್ಬೇಕಾದ್ರೆ 1,100 ರೂಪಾಯಿ ಕೊಡಬೇಕು. ಒಂದು ಕ್ವಿಂಟೋಲಿಗೆ 20,000 ಜಾಳ. ಈಗ ಒಂದು 1,000 ಕೊಟ್ಟಾಗ ಅವ್ರು 2,000 ರೂಪಾಯಿ ಮಾಡಿಬಿಡ್ತಾರೆ. ಜಗಳ ತರ ಯಾರಿಗೆ ಮಾಡ್ಕೊಂಡಿಲ್ಲ ಅಂತ ಕೇಳಿ ಅವ್ರ ಮನೆ ಜಾಳ ಬೇರೆ ಖರೀದಿ ಜಾಳ ತೊಗೊಳ್ಳೋಂಥ ಪರಿಸ್ಥಿತಿ KSRTC ಕ್ಯಾರಿಯರ್ ತರಲಿಲ್ಲ ಆಗ್ಯಾದ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆಲ್ ಸೆಟ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ.